ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಹಿರಿಯ ಪತ್ರಕರ್ತರು, ಸಾಹಿತಿಗಳು ಹಾಗೂ ಕವನ ಸಂಕಲನ ರಚನಾಕಾರರಾಗಿರುವ ಕೆವಿ ನಾಗರಾಜ್ ಅವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬಾಲಕಿಯರ ಕಾಲೇಜು ಆವರಣದಲ್ಲಿ 7ನೇ ತಾರೀಕಿನಂದು 6ನೇ ಕವನ ಸಂಕಲನ ಹೃದಯ ಸಾಮ್ರಾಜ್ಯದಲ್ಲಿ ಎಂಬ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಕಾರಣದಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕವನ ಸಂಕಲನ ಬಿಡುಗಡೆ ಕುರಿತು ಹಾಗೂ ಕವನ ಸಂಕಲನ ರಚನಾಕಾರರಾದ ನಾಗರಾಜ್ ಅವರ ಕುರಿತು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಹಾಗೂ ಭೈರವೇಶ್ವರ ವಿದ್ಯಾನಿಕೇತನ ನಿರ್ದೇಶಕರಾದ ವೆಂಕಟರೆಡ್ಡಿ ಮಾತನಾಡಿ, ನಾಗರಾಜ್ ಅವರು ಬಡತನದಲ್ಲಿ ಹುಟ್ಟಿ ಬೆಳೆದು ಪತ್ರಕರ್ತರಾಗಿ ಸಮಾಜಮುಖಿಯಾಗಿ ಆಲೋಚನೆ ಮಾಡಿ ಸಮಾಜ ಸೇವೆ ಮಾಡುತ್ತಾ ಏನನ್ನ ಆಸೆ ಪಡದೆ ಸಮಾಜಕ್ಕೆ ಏನನ್ನಾದರೂ ನೀಡಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ತಮ್ಮಲ್ಲಿರುವಂತಹ ಜ್ಞಾನದಿಂದ ಈಗಾಗಲೇ 5 ಕವನ ಸಂಕಲನಗಳನ್ನು ಬರೆದಿದ್ದು 5 ಕವನ ಸಂಕಲನಗಳಲ್ಲಿ ಸಮಾಜಕ್ಕೆ ಬೇಕಾದಂತಹ ಸಂದೇಶಗಳು, ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬೇಕಾದ ಮಾಹಿತಿ ನೀಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಪ್ರತಿಭೆ ತನ್ನಲ್ಲೇ ಉಳಿಸಿಕೊಳ್ಳದೆ ಸಮಾಜದ ಏಳಿಗೆಗಾಗಿ ಬಳಸಬೇಕೆಂದು ತಿಳಿಸಿ ನಾಗರಾಜ್ ಅವರಿಗೆ ಶುಭ ಕೋರಿದರು. ವರದಿಗಾರರು ಅರುಣ್ ಕುಮಾರ್, HM, ASS ನ್ಯೂಸ್. ಆದರೆ ಆ ಮಧ್ಯೆ ಇನ್ನೇನಕ್ಕೂ ಅಪೇಕ್ಷಿಸದೆ ಸಮಾಜಕ್ಕಾಗಿ ನಾನೇನಾದರೂ ನನ್ನ ಕೈಯಲ್ಲಿರ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದಾಗ ಒಂದು ವಿಚಾರ ಇದೆ. ಆಲ್ ಅವರ್ ಟ್ಯಾಲೆಂಟ್ ಶುಡ್ ಗೋಸ್ ಟು ಅದರ್ಸ್ ಅಂತ ಇಂಗ್ಲೀಷ್ನಲ್ಲಿ. ಏನು ಪ್ರತಿಭೆ ಇರುತ್ತೆ ಅದು ಇನ್ನೊಬ್ಬರಿಗಾಗಿ. ನನಗೆ ಆಡೋ ಶಕ್ತಿ ಕೊಡ್ತಾನೆ, ಆ ಹಾಡು ನನಗಲ್ಲ, ಬೇರೆಯವ್ರಿಗಾಗಿ ಆಡಬೇಕು. ನನಗೆ ಒಳ್ಳೆ ರೈಟಿಂಗ್ ಕೊಡ್ತಾನೆ, ನನ್ನ ಮಕ್ಕಳಿಗೆ ಅದು ಕಲಿಸ್ಬೇಕು, ಅದು ನನ್ನ ಟ್ಯಾಲೆಂಟ್. ನನಗೆ ಒಳ್ಳೆ ಸ್ಪೀಚ್ ಭಾಷಣ ಮಾಡ್ತಕ್ಕಂಥ ಶಕ್ತಿ ಕೊಡ್ತಾನೆ, ಅದು 4 ಜನ ಬಡವರು ಅನಾಥರು ಯಾರು ದೀನದಲ್ಲಿರ್ತಾರೆ ಅವ್ರ ಮೇಲಕ್ಕೆ ಬರೋದಕ್ಕೆ ಆ ಭಾಷಣವನ್ನು ಉಪಯೋಗಿಸ್ಕೋಬೇಕು. ಹಾಗೆ ನನಗೆ ಒಳ್ಳೇದು ಬರೆಯಕ್ಕೆ ಬರ್ತದೆ, ಒಂದು ಕವನ ಬರೀತೀನಿ, ಒಂದು ಕಾದಂಬರಿ ಬರೀತೀನಿ, ಒಂದು ಸಣ್ಣ ಕತೆ ಬರೀತೀನಿ, ಒಂದು ಲೇಖನ ಬರೀತೀನಿ. ನಾನೇನು ಮಾಡಬೇಕು, ಅದನ್ನು ನಾನು ಇನ್ನೊಬ್ಬರ ಏಳಿಗೆಗಾಗಿ ಮತ್ತು ಸಮಾಜದಲ್ಲಿ ನೊಂದ ಬೆಂದ ವ್ಯಕ್ತಿಗಳಿಗಾಗಿ, ಯಾರು ಡಿಸರ್ವ್ ಇರ್ತಾರೆ, ಅರ್ಹ ವ್ಯಕ್ತಿಗಳಿರ್ತಾರೆ, ಅವ್ರ ಮೇಲಕ್ಕೆ ಬರೋದಕ್ಕಾಗಿ, ಪ್ರೇರಣೆ ಕೊಡೋದಕ್ಕಾಗಿ ಆ ಟ್ಯಾಲೆಂಟನ್ನು ಉಪಯೋಗಿಸ್ಬೇಕು. ಈ ನಿಟ್ಟಿನಲ್ಲಿ ಆಲ್ ಅವರ್ ಟ್ಯಾಲೆಂಟ್ ಶುಡ್ ಗೋಸ್ ಟು ಅದರ್ಸ್ ಅಂತ. ಅಂದರೆ ನಮ್ಗೆ ಏನು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ಪಲಾಯನ ಮಾಡೋಕ್ಕಲ್ಲ, ಆ ಪ್ರತಿಭೆ ಸ್ವಂತಕ್ಕಲ್ಲ, ಆ ಪ್ರತಿಭೆ ಸ್ವಂತ ಲಾಭಕ್ಕಲ್ಲ, ಪ್ರಚಾರಕ್ಕಲ್ಲ, ಕೀರ್ತಿಗಲ್ಲ ಅಥವಾ ಪ್ರಶಸ್ತಿಗಳಿಗಲ್ಲ. ನನಗೇನು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ಸಮಾಜದ ಏಳಿಗೆಗಾಗಿ ಮತ್ತು ಯಾರು ಹಿಂದೆ ಇರ್ತಾರೆ, ಅಜ್ಞಾನಿಗಳಿರ್ಬೋದು, ಅನಕ್ಷರಸ್ಥರಾಗಿರ್ಬೋದು, ಅವರನ್ನು ಎಚ್ಚರಿಸೋದಕ್ಕೆ ನನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಕಳಿಸ್ಬೇಕು. ಆ ನಿಟ್ಟಿನಲ್ಲಿ ನಾಗರಾಜು ತನಗಿರ್ತಕ್ಕಂಥ ಪ್ರತಿಭೆಯನ್ನು ತನ್ನ ಕ್ಷೇತ್ರವಾದ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಸಮಾಜದ ಸುಧಾರಣೆ ಕೆಲಸಕ್ಕೆ ಮತ್ತು ಪತ್ರಿಕಾ ವಿಚಾರದಲ್ಲಿ ಕೆಲವರ ಗಮನವನ್ನು ಅದರಲ್ಲಿ ಸೆಳೆಯೋದಕ್ಕೆ ಸಂಬಂಧಪಟ್ಟವರನ್ನು ಉಳಿಸ್ಕೊಂಡು ಬಂದಿದ್ದಾನೆ. ಇದು ಆತನ ವೈಶಿಷ್ಟ್ಯ. ಅಂತಂದರೆ ತನಗಿರ್ತಕ್ಕಂಥ ಪ್ರತಿಭೆಯನ್ನು ಸಮಾಜದ ಏಳಿಗೆಗಾಗಿ ಯಾವ ವ್ಯಕ್ತಿಗಳಿಗೆ ಅದನ್ನು ಮುಟ್ಟಿಸಬೇಕು ಅದನ್ನು ಪತ್ರಿಕಾ ವಿಚಾರದ ಮುಖಾಂತರ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಮತ್ತು ತನ್ನ ನೋವು ನಿಲುವುಗಳನ್ನು ಸಾಹಿತ್ಯದಲ್ಲಿ, ಕೃತಿಯಲ್ಲಿ ಅಡಕ ಮಾಡಿ ಅದು ಸಮಾಜಕ್ಕೆ ಮುಟ್ಟುವ ಕೆಲಸವನ್ನು ಮಾಡಿದ್ದಾನೆ. ಈ ನಿಟ್ಟಿನಲ್ಲಿ 2021ರಲ್ಲಿ ಬಹುಶಃ ಆಗಲೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದು ಅಂತ ಕಾಣುತ್ತೆ. ಅದರಲ್ಲೇ ಆತನ ಒಂದು ಕವನ ಸಂಕಲನ ಬಿಡುಗಡೆ ಆಯಿತು, ಕಡಲಲ್ಲಿ ಅಂತ. ಸೊ ಈಗ ಇಷ್ಟು 5 ಕವನ ಸಂಕಲನಗಳು ಮತ್ತು ಇನ್ನಿತರ ಸಾಹಿತ್ಯ ಪ್ರಕಾರಗಳನ್ನು ಮುಗಿಸಿ ಹಾಗೆ ಇರದೆ ಈಗ 2024ಕ್ಕೆ ಹೃದಯ ಸಾಮ್ರಾಜ್ಯದಲ್ಲಿ ನಾವು ಬೇರೆ ಬೇರೆ 1-2-3 ಹೆಸರುಗಳು ಸೂಚನೆ ಮಾಡಿದ್ವಿ. ಆದರೆ ಅವರ ಹೃದಯದಲ್ಲಿ ಇದು ನಿಂತ್ಕೊಂಡು ಬಿಟ್ಟಿತ್ತು. ಅವರ ಹೃದಯ ಸಾಮ್ರಾಜ್ಯದಲ್ಲಿ ಈ ಹೆಸರೇ ಅಂತ ನಿಂತ್ಕೊಂಡು ಬಿಟ್ಟಿತ್ತು. ಯಾಕೆಂತಂದರೆ ಅದರಲ್ಲಿ ಪ್ರೇಮ ಕವನಗಳಿವೆ, ನಗೆ ಹನಿಗಳಿವೆ, ಮಕ್ಕಳಿಗೆ ನೀತಿ ವಿಚಾರ ಹೇಳ್ತಕ್ಕಂಥ ವಿಚಾರ ಇದೆ, ಮತ್ತು ಗಂಡ ಹೆಂಡತಿಯ ಸಂಬಂಧ ಹೇಗೆ ಮಧುರವಾಗಿರಬೇಕು ಅಂತಕ್ಕಂತಹ ಕುಟುಂಬದ ಸಾಮರಸ್ಯ ಇದೆ. ಅದರ ಜೊತೆಗೆ ಮುಖ್ಯವಾಗಿ ಸಮಾಜದ ಅಂಕುಡೊಂಕುಗಳನ್ನು ನಾವು ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ನೋಡಬೇಕು ಅಂತಕ್ಕಂತಹ ಒಂದು ವಿಶಿಷ್ಟವಾದ ಅವಲೋಕನ ದೃಷ್ಟಿ ಇದೆ. ಸೊ ಇಷ್ಟೂ ವಿಚಾರಗಳನ್ನು ಸೇರಿಸ್ಕೊಂಡು ಅವರ ಹೃದಯದಲ್ಲಿ ನಾನಾ ಭಾವನೆಗಳನ್ನು ಇಟ್ಕೊಂಡು ಆ ಗ್ರಂಥವನ್ನು ಎಲ್ಲ ತನ್ನ ನೋವು ನಲಿವುಗಳ ಮಧ್ಯೆ ಅದನ್ನು ಮಾಡಿ ಮುಗಿಸಿ ಈಗ ಅಚ್ಚುನಲ್ಲಿದೆ. ತಮಗೆಲ್ಲರಿಗೂ 7ನೇ ತಾರೀಕು ಸಿಗುತ್ತೆ. ಸೊ ಅವತ್ತು ಒಂದು ಸರಳ ಸಮಾರಂಭವನ್ನು
ಬಾಲಕಿಯರ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರದಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸಾಕಷ್ಟು ಮಹನೀಯರು ಬರಲಿದ್ದಾರೆ. ಮುಖ್ಯವಾಗಿ